ತುಪ್ಪ ಬೇಕಾ ತುಪ್ಪ ಅಂತ ಇಡೀ ರಾಜ್ಯದ ಸಿನಿ ಪ್ರೇಮಿಗಳ ಬಾಯಿಗೆ ರಾಗಿಣಿ ಅವತ್ತು ತುಪ್ಪ ಸುರಿದಿದ್ರೆ, ಈಗ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರು ಉಳಿದ ರಾಜಕಾರಣಿಗಳ ಬಾಯಿಗೆ ಜೇನುತುಪ್ಪ ಸುರಿತಾ ಇದ್ದಾರೆ. ಮಹಾನಾಯಕ ಅಂತ ಅಭಿಮಾನಿಗಳಿಂದ ಜೈಕಾರ ಹಾಕಿಸಿಕೊಳ್ಳೋ ಅವರು ಈ ಹಿಂದೆ ಸಾಹುಕಾರ್ ರಾಜಕಾರಣಿಯ ಹನಿ ಟ್ರ್ಯಾಪ್ ಮಾಡಿಸಿ ಪ್ರತಿಯೊಬ್ಬರ ಮೊಬೈಲ್ಗೆ ಹರಿಬಿಟ್ಟು ಕಣ್ಣು ತಂಪು ಮಾಡಿಸಿದ್ರು. ಅವತ್ತು ದೆಹಲಿಯಲ್ಲಿ ನಡೆದಿದ್ದ ಆ ಜೇನಿನ ಬಲೆಯ ಕಹಾನಿ ಇಡೀ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿತು. ಮಹಾನಾಯಕನ ಹನಿ ಟ್ರ್ಯಾಪ್ ತಂಡ ಈಗ ರಾಜ್ಯದಲ್ಲಿ ಗುಪ್ತಚರ ಇಲಾಖೆಗಿಂತಾನು ಪವರ್ಫುಲ್ ಆಗಿ ಆಕ್ಟಿವ್ ಆಗಿದೆ. ಆಪರೇಷನ್ ಕಮಲದ ಬಲೆಗೆ ಬಿದ್ದು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದ ಬಾಂಬೆ ಹೋಟೆಲಿನ ರೆಬೆಲ್ ಶಾಸಕರಿಗಾಗಿ ಆರಂಭವಾದ ಈ ರಾಜಕೀಯ ಸೂತ್ರ ಇವತ್ತು ಸ್ವಪಕ್ಷೀಯ ಸಚಿವರನ್ನೇ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಹುಷಾರಂತ ವಾರ್ನಿಂಗ್ ಕೊಡೋ ಲೆವೆಲ್ಗೆ ಡೆವಲಪ್ ಆಗಿದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ಹಾಗಾಗಿ ನಾನು ಹೈಕಮಾಂಡ್ಗೆ ಹೇಳ್ತೀನಿ ಅಂತ ಟೀಚರ್ಗೆ ಹೇಳ್ತೀನಿ ಅನ್ನೋ ತರ ಪಾಪ ಅಣ್ಣ ಅಲವತ್ತುಕೊಳ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ಅರೆ, ಹನಿ ಟ್ರ್ಯಾಪ್ ನಡೆದರೆ ಸಚಿವರು ಪೊಲೀಸ್ ಹೈಕಮಿಷನರ್ಗೆ ಫೋನ್ ತಗೊಳ್ಳೋದು ಬಿಟ್ಟು ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡ್ತೀನಿ ಎಂದಿದ್ದು ಎಲ್ಲೋ ಏನೋ ಸೀದೋಗಿರೋ ವಾಸನೆ ಬರ್ತಿದ್ಯಲ್ಲ ಅಂತ ಡೌಟ್ ಪಡೋ ತರ ಮಾಡಿರೋದು ಸುಳ್ಳಲ್ಲ. ಚೆನ್ನಾಗಿದೆ. ಇಲ್ಲಿ ಹನಿ ಟ್ರ್ಯಾಪ್ ಮಾಡಿಸಿರೋದು ಮಹಾನಾಯಕನ ಹನಿ ಹನಿ ತಂಡ. ಆ ತಂಡ ಪ್ರಮುಖ ರಾಜಕಾರಣಿಗಳಿಗೆ ಬಲೆ ಬೀಸಿ ಅದು ಹೇಗೆ ಬ್ಲಾಕ್ ಮೇಲ್ ಮಾಡ್ತಿದೆ ಅನ್ನೋ ಕಂಪ್ಲೀಟ್ ವಿಷಯವನ್ನ ಆಫ್ ದ ರೆಕಾರ್ಡ್ ನಿಮ್ಮ ಮುಂದೆ ಇಡ್ತಾ ಇದೆ. ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ. ಒಂದು ಕಾಲದಲ್ಲಿ ಟೆಂಟ್ ಅಲ್ಲಿ ಸಿನಿಮಾ ತೋರಿಸಿ ಕಾಸು ಮಾಡಿಕೊಂಡು ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದು ಈಗ ಜೇನಿನ ಬಲೆ ಹೆಣೆಯೋ ತಂಡ ಕಟ್ಟಿರೋ ನಾಯಕನ ವಿರುದ್ಧ ಯಾರೇ ನಿಂತರೂ ಅವರು ಟ್ರ್ಯಾಪ್ ಆಗೋದು ಕನ್ಫರ್ಮ್. ಅಂಥದ್ದೊಂದು ಯತ್ನ ನಡೆದಿದೆ ಅಂತ ಸಚಿವ KN ರಾಜಣ್ಣ ವಿಧಾನಸಭೆಯಲ್ಲಿ ಬಾಯಿ ಬಡಿದುಕೊಳ್ತಾ ಇದ್ರೆ, ಅವರ ಸಂಪುಟ ಸಹೋದ್ಯೋಗಿ ಆಗಿರುವ KN ರಾಜಣ್ಣನವರ ಹೇಳಿಕೆಯ ಕುರಿತು ಇವರು ಏನ್ ಹೇಳ್ತಾರೆ ಅಂತ ಒಂದು ಸಲ ಕೇಳ್ಕೊಂಡ್ ಬಿಡೋಣ. ಅದೇನು ಇಲ್ಲಿ ಪಾಪ ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡೋದು ಉಣ್ಣೋ ಮಾರಾಯ. ಬಟ್ ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ? ಹಂಗೆ. ಸತೀಶ್ ಜಾರಕಿಹೊಳಿ ಅವರು ಇದಕ್ಕಿಂತಲೂ ಮೊದಲು ರಾಜ್ಯದಲ್ಲಿ ಇತ್ತೀಚೆಗೆ ಬಹುದೊಡ್ಡ ಸಂಚಲನ ಮೂಡಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಅಂದ್ರೆ ಅದು ರಾಜ್ಯದ ಮುಖ್ಯಮಂತ್ರಿಯೊಬ್ಬರ ಹನಿ ಹನಿ ಕಹಾನಿ. ತೆಲುಗಿನ ಸ್ಟಾರ್ ನಟಿಯನ್ನ ದೇವನಹಳ್ಳಿಯ ರೆಸಾರ್ಟ್ಗೆ ಕರೆಸಿಕೊಂಡು ಜೇನುತುಪ್ಪ ತಿಂದ ಮೇಲೆ ಆಕೆಗೆ ಕೈತುಂಬ ಕಾಸಿನ ಜೊತೆಗೆ ಕೋಟಿ ಬೆಲೆಯ ರೇಂಜ್ ರೋವರ್ ಕಾರನ್ನು ಗಿಫ್ಟ್ ಕೊಟ್ಟು ತೆಲುಗು ಪಿಳ್ಳಾಳನ್ನ ಆ ಮಾಜಿ CM ಕಳಿಸಿಕೊಟ್ಟಿದ್ರಂತೆ. ಒಂದೇ ರಾತ್ರಿಗೆ ಕೋಟಿ ಕೋಟಿ ಸುರಿದ ಅವರಿಗೆ ಆ ರೂಮಲ್ಲಿದ್ದ ಕೆಲವು ಸಾವಿರ ರೂಪಾಯಿಗಳ ಹಿಡನ್ ಕ್ಯಾಮೆರಾ ಪಾಪ ಕಾಣ್ಲೇ ಇಲ್ಲ. ಮದನಾರಿಯ ಜೊತೆ ಮದದಲ್ಲಿ ಮೈ ಮರೆತು ಕ್ಯಾಮರಾ ಟ್ರ್ಯಾಪ್ ಆಗಿಬಿಟ್ರು. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಮಾಧ್ಯಮಗಳಲ್ಲಿ ಹರಿಬಿಡ್ತೀನಿ, ಹೊರ ಜಗತ್ತಿಗೆ ತೋರಿಸ್ತೀನಿ ಅಂತ ಮೊದಲು ಕೂಗಾಡ್ತಾ ಇದ್ದ ಲಾಯರ್ ಜಗದೀಶ್ ಆಮೇಲೆ ಯಾಕೋ ಸೈಲೆಂಟ್ ಆಗಿ ಬಿಟ್ರು. ಒಬ್ಬ CM ನನ್ನ ಸ್ನೇಹಿತ ಒಬ್ಳಿದ್ದಾಳೆ, ಅವ್ರಿಗೆ ಆಫರು. ಆಕೆ ಒಂದು ಪ್ರತಿಷ್ಠಿತ ಜಾಗದಲ್ಲಿದ್ದಾಳೆ. ಶಿ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಲುಕಿಂಗ್. ಈ ನಡುವೆ ಆ ಮಾಜಿ ಮುಖ್ಯಮಂತ್ರಿ ತಮ್ಮ ಬಗ್ಗೆ ಯಾವುದೇ ಮಾನಹಾನಿಕರ ಸುದ್ದಿಗಳು ಬರಬಾರದು ಮತ್ತು ಮಾನಹಾನಿಯಾಗುವ ವಿಡಿಯೋಗಳು ಟಿವಿಯಲ್ಲಿ ಪ್ರಸಾರವಾಗಬಾರದು ಅಂತ ಹೈಕೋರ್ಟ್ ಇಂದ ಸ್ಟೇ ಆರ್ಡರ್ ಪಡ್ಕೊಂಡು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಬೀಸೋ ಕಲ್ಲಿನ ಫೋರ್ಸಿಗೆ ವಿಡಿಯೋ ಯಾವಾಗ ಎಲ್ಲಿಂದ ಹೊರಬರುತ್ತೋ ಗೊತ್ತಾಗ್ತಾ ಇಲ್ಲ ಅಂತ ಅವರ ಆಪ್ತರ ಹತ್ರ ಪಾಪ ಇವರು ನೋವು ತೋಡ್ಕೊಂಡಿದ್ದಾರೆ. ಲೋಟಸ್ ಫ್ಲವರಿಗೆ ಆಪರೇಷನ್ ಮಾಡಿಸೋಕೆ ಅಂತ ಬಾಂಬೆಗೆ ಹೋಗಿದ್ದ ಶಾಸಕರ ಮೇಲೂ ಅವತ್ತು ಜೇನಿನ ಬಲೆಯನ್ನ ಜೋರಾಗಿ ಬೀಸಲಾಗಿತ್ತು. ಸ್ವಕ್ಷೇತ್ರದಲ್ಲಿ ಸದಾ ಕಾಲ ಬ್ಯುಸಿಯಾಗಿರೋರು ಮುಂಬೈನಲ್ಲಿ ಮೆತ್ತಗಿನ ಹಾಸಿಗೆ ಮೇಲೆ ಮಲ್ಕೊಂಡಾಗ ಸ್ವಲ್ಪ ಹೆಚ್ಚೇ ರಿಲ್ಯಾಕ್ಸ್ ಆಗಿದ್ರು. ತುಂಬಾ ಪುರುಸೊತ್ತಲ್ಲಿದ್ದ ಕಾರಣ ಚಕ್ಕೊತ್ತ ಬೇಕಿತ್ತ ಅಂತ ಬಂದವರ ಹತ್ರ 4 ಮಾತಾಡಿ ವ್ಯಾಪಾರ ಕುದುರಿಸಿದ್ರು. ಅದೊಂದು ಟ್ರ್ಯಾಪು ಅಂತ ಪಾಪ ಅವರಿಗೆ ಯಾವುದೇ ಐಡಿಯಾಗಳಿರಲಿಲ್ಲ. ಆದರೆ ಯಾವಾಗ ಒಬ್ಬರ ವಿಡಿಯೋ ಹೊರಗೆ ಬಂತೋ ಆಗ ಬಾಂಬೆ ಬಾಯ್ಸ್ ಎಲ್ಲರೂ ಎಚ್ಚೆತ್ತುಕೊಂಡ್ರು. ವೈಯಕ್ತಿಕವಾದ ವಿಡಿಯೋ ಹೊರ ಬರೋದನ್ನ ತಡೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಗೊಂಡು ಬಂದ್ರು.
ಕುಂಬಳಕಾಯಿ ಸಮೇತ ಕಳ್ಳರು ತಪ್ಪಿಸಿಕೊಂಡ್ರು ಮೈ ಕೊಡವಿಕೊಳ್ಳುವಾಗ ಹೆಗಲ ಮೇಲಿಂದ ಸಿಕ್ಕಾಪಟ್ಟೆ ಬೂದಿ ಉದುರಿತ್ತು. ಕೋರ್ಟ್ ಆದೇಶ ಇದ್ದಿದ್ದರಿಂದ ಯಾವುದೇ ಶಾಸಕರ ಸಿನಿಮಾಗಳು ರಿಲೀಸ್ಗೆ ಬರಲಿಲ್ಲ ನಿಜ, ಆದರೆ ಪಿಕ್ಚರ್ ಶೂಟಿಂಗ್ ಅಲ್ಲಿ ಅವರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ತಡೆಯಾಜ್ಞೆ ಮೂಲಕ ಅವರೇ ರಾಜ್ಯದ ಜನತೆಗೆ ಸಾರಿ ಸಾರಿ ಹೇಳ್ಕೊಂಡಂಗಾಯ್ತು. ವಿಡಿಯೋ ನೋಡುವುದಕ್ಕೆ ಅಂತ ಕಾತರದಿಂದ ಕಾದು ಕೂತಿದ್ದ ರಾಜ್ಯದ ಕೆಲವು ಕಾಮಣ್ಣನ ಮಕ್ಕಳು ಮಿಸ್ ಆಗೋಯ್ತಲ್ಲ ಗುರು ಅಂತ ನಿರಾಸೆಗೊಂಡ್ರು. ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಸುಮಾರು 40ಕ್ಕೂ ಹೆಚ್ಚು ರಾಜಕಾರಣಿಗಳು ಮಂಜಿನ ಹನಿ ಹತ್ತೋಕೆ ಹೋಗಿ ಟ್ರ್ಯಾಪ್ ಆಗಿದ್ದಾರೆ. ಎಲ್ಲ ವಿಡಿಯೋಗಳು ಆ ಒಂದು ಪೆನ್ ಡ್ರೈವ್ನಲ್ಲಿ ಇದೆ ಅಂತ ಸಚಿವ KN ರಾಜಣ್ಣ ಬಹಿರಂಗವಾಗಿ ವಿಧಾನಸಭೆಯಲ್ಲೇ ಹೇಳಿದ್ದಾರೆ. ಅಂದರೆ ಹನಿ ಟ್ರ್ಯಾಪ್ ಆಗಿರೋದು ಕನ್ಫರ್ಮ್ ಅಂತ ಆಯಿತು. ಅಷ್ಟಕ್ಕೂ ಅಂಥದ್ದೊಂದು ಟ್ರ್ಯಾಪ್ಗೆ ರಾಜಣ್ಣ ಯಾಕೆ ಟಾರ್ಗೆಟ್ ಆದ್ರು ಅನ್ನೋದು ಆಫ್ ದ ರೆಕಾರ್ಡ್ ಸ್ಟೋರಿ ಏನೂ ಅಲ್ಲ, ಅದು ಈಗಾಗಲೇ ರೆಕಾರ್ಡ್ ಆಗಿ ಪೆನ್ ಡ್ರೈವ್ ಸೇರಿರೋ ಮ್ಯಾಟ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಅವರಿಗಿಂತಾನೂ ಹೆಚ್ಚು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಿದ್ದು ನಮ್ಮ ರಾಜಣ್ಣ. ಪ್ರತಿ ಹಂತದಲ್ಲೂ ಇವರು ಶಿವನ ದಾರಿಗೆ ಅಡ್ಡ ಬರ್ತಾ ಇದ್ರು. ಕೈಗೆ ಮೈಕು ಸಿಕ್ಕಿದಲ್ಲೆಲ್ಲ ಅಧ್ಯಕ್ಷ ಸ್ಥಾನದ ವಿರುದ್ಧದ ಹೇಳಿಕೆಗಳನ್ನ ಬಾಯಿ ತುಂಬ ಬೊಬ್ಬಿರಿತಾ ಇದ್ರು. ಅಷ್ಟಕ್ಕೂ ತೃಪ್ತರಾಗದ ರಾಜಣ್ಣ ಡೆಲ್ಲಿಗೂ ಹೋಗಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಒಪ್ಪಿಸಿ ತಣ್ಣಗೆ ವಾಪಸ್ಸಾಗಿದ್ರು. ಇದೇ ನೋಡಿ ಅವರ ಬುಡಕ್ಕೆ ಬಿಸಿ ನೀರು ತಂದಿಟ್ಟಿದ್ದು. ಆದಷ್ಟು ಬೇಗ ಅಣ್ಣ ಸೈಲೆಂಟ್ ಆಗದೇ ಇದ್ರೆ ಅಂತ ಅವರ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಸಣ್ಣ ಪೆನ್ ಡ್ರೈವ್ಗೆ ತುಂಬಿಸಿ ಶಿವನ ಗಣಗಳು ಈಗ ವಾರ್ನಿಂಗ್ ಕೊಟ್ಟಿದೆ. ಸಿದ್ದರಾಮಯ್ಯನವರ ಕುರ್ಚಿ ಉಳಿಸೋಕೆ ಹೋಗಿ ತನ್ನ ಕುರ್ಚಿಯ ನಟ್ಟು ಬೋಲ್ಟುಗಳೇ ಲೂಸ್ ಆಗ್ತಾ ಇವೆ ಅಲ್ಲ ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಆದರೆ ಅವರ ಮಗನದ್ದೂ ಒಂದು ಪೆನ್ ಡ್ರೈವ್ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ವರ್ಕ್ ಆಗಿರೋ ಕಾರಣ ಅವರಿಗೆ ಈ ವಿಚಾರವನ್ನ ಸದನದಲ್ಲೇ ಉಲ್ಲೇಖ ಮಾಡೋ ಅನಿವಾರ್ಯತೆ ಸೃಷ್ಟಿಯಾಯಿತು. ಒಟ್ಟು ವಿರೋಧಿ ಬಣದ ಅಷ್ಟೂ ಮಂದಿಯ ಶಕ್ತಿ ಸಾಮರ್ಥ್ಯ ಈಗ ಪೆನ್ ಡ್ರೈವ್ನಲ್ಲಿ ಅಡಕವಾಗಿದೆ. ಹಾಗಾಗಿ ಶಿವ ಏನಪ್ಪ ನಿನ್ನ ಲೀಲೆ ಅಂತ ಹೇಳ್ತಾ ನಾಸ್ತಿಕರಾಗಿರುವ ಸಿದ್ದರಾಮಯ್ಯನವರು ಶಿವನ ಮೊರೆ ಹೋಗಬೇಕಾಗಿ ಬಂದಿದೆ. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಆ ಪೆನ್ ಡ್ರೈವ್ಗಳು ಲಾಕರ್ ಒಳಗೆ ಹೋಗಿ ಕೂರುವ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ಪಡ್ಡೆ ಹೈಕಳಿಗೆ ಈಗ ಪ್ರಜ್ವಲ್ ರೇವಣ್ಣ ಸ್ವತಃ ನಿರ್ದೇಶಿಸಿ ನಾಯಕ ನಟನಾಗಿ ಅಭಿನಯಿಸಿರುವ ತರದ ಸಿನಿಮಾಗಳನ್ನ ನೋಡೋ ಅವಕಾಶ ಸಿಗೋದು ಸಂಶಯ ಅಂತಾನೆ ಹೇಳಬೇಕು. ಆದ್ರೂ ರಾಜಕೀಯ ನೋಡಿ, ಆಗುಂಬೆ ಘಾಟಿಗಿಂತಾನು ಜಾಸ್ತಿ ತಿರುವುಗಳಿರೋ ರಸ್ತೆ ಇದಾಗಿರೋ ಕಾರಣ ಪಡ್ಡೆ ಹುಡುಗರ ಆಸೆ ಈಡೇರಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಸಿನಿಮಾಗಳು ಸಾಮಾನ್ಯವಾಗಿ ಶುಕ್ರವಾರವೇ ರಿಲೀಸ್ ಆಗೋ ತರ ಪೆನ್ ಡ್ರೈವ್ಗಳು ಹೆಚ್ಚು ಕಮ್ಮಿ ಬಿಡುಗಡೆಗೆ ಬರೋದು ಇಲೆಕ್ಷನ್ ಟೈಮ್ನಲ್ಲೇ. ಅಲ್ಲಿವರೆಗೂ ಪಡ್ಡೆ ಹೈಕ್ಲು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬರಬಹುದು. ವೀಕ್ಷಕರೇ, ಕಚ್ಚೆ ಲೂಸ್ ಆಗಿರೋರು ರಾಜಕಾರಣದಲ್ಲಿ ಇರೋವರೆಗೂ ತುಪ್ಪ ಅಂತ ಜೇನುತುಪ್ಪವನ್ನ ಮುಖಕ್ಕೆ ಒರೆಸೋ ಕೆಲಸಗಳು ನಡೀತಾನೆ ಇರುತ್ತವೆ. ಆದರೆ ಜಿಜ್ಞಾಸೆ ಇರೋದು ಇಂಥ ಪ್ರಕರಣದಲ್ಲಿ ತಪ್ಪು ಟ್ರ್ಯಾಪಿಗೆ ಬೆರಳು ಸಿಕ್ಕಿಸಿ ಹಾಕಿಕೊಂಡವರದ್ದ ಅಥವಾ ಅಸಲಿಗೆ ಟ್ರ್ಯಾಪ್ ಇಟ್ಟವರದ್ದ ಅನ್ನೋದು. ನಾವಂತೂ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀವಿ. ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ.